ಸಿನಿಮಾ ಕಥೆಯನ್ನೇ ಮೀರಿಸುತ್ತೆ ಐಶ್ವರ್ಯಾಳ ಸ್ಟೋರಿ. ಚೀಟಿ ವ್ಯವಹಾರದ ನೆಪದಲ್ಲಿ ಹಲವರಿಗೆ ಪಂಗನಾಮ ಹಾಕಿದಾಳೆ ಈಕೆ. ಸುಳ್ಳು ಕತೆ ಹೇಳಿ ಮಂಡ್ಯ ಬೆಂಗಳೂರಿಗೆ ಪ್ರಯಾಣ ಮಾಡೋದು. ಆರ್ ನಗರದಲ್ಲಿ ಈ ಐಶ್ವರ್ಯ ಗೌಡ ಮನೆ ಮಾಡಿರ್ತಾಳೆ. ಅದ್ದೂರಿಯಾಗಿ ಅಣ್ಣಮ್ಮ ಉತ್ಸವವನ್ನ ಕೂಡ ಈ ಐಶ್ವರ್ಯ ಮಾಡಿದ್ರು. ಈಕೆಗೆ ಐಷಾರಾಮಿ ಕಾರು ಮತ್ತೆ ಬೌನ್ಸರ್ಸ್ನ ಬೇರೆ ಇಟ್ಕೊಂಡು ಬಿಲ್ಡಪ್ ಕೊಡ್ತಾ ಇತ್ತು. ಲಿಟಿಗೇಷನ್ ಪ್ರಾಪರ್ಟಿಗಳ ಲ್ಯಾಂಡ್ ಸೆಟಲ್ಮೆಂಟ್ ಮಾಡಿಸ್ತಾ ಇದ್ಲಂತೆ. ಈ ತರ ಬಿಲ್ಡಪ್ ಕೊಟ್ಕೊಂಡೆ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಕುದುರಿಸ್ಕೊಳ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಬಿಲ್ಡಪ್ ರಾಣಿ ಹೇಗೆ ಡಿ ಕೆ ಸುರೇಶ್ನ ಜೊತೆಗಿರೋ 2-3 ಫೋಟೋ ಇಟ್ಕೊಂಡೇ ಇವಳು ಕೋಟಿ ಕೋಟಿ ವ್ಯವಹಾರ ಮಾಡಿದಾಳೆ. ಅದೇ ತರ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ. ಅಂಕಿತಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ ವರಾಹಿ ಗೋಲ್ಡ್ಗೆ ವಂಚನೆ ಮಾಡಿದ ಒಂದು ಕೇಸ್ನಿಂದ ಓಪನ್ ಆಯಿತು. ಬಟ್ ಐಶ್ವರ್ಯ ಗೌಡಳ ವಂಚನೆ ಅಷ್ಟಕ್ಕೆ ನಿಂತಿಲ್ಲ ಅಂತ ಅನ್ಸುತ್ತೆ. ಒಂದೊಂದಾಗೆ ಈಗ ಪ್ರಕರಣಗಳು ಹೊರ ಬರ್ತಾ ಇರೋದು. ಏನೆಲ್ಲ ವಂಚಿಸಿದ್ದಾಳೆ ಈಕೆ? ವಿಜಯ್, ಚಿನ್ನಾಭರಣವನ್ನ ಖರೀದಿಸಿ ಹಣ ಕೊಡದೆ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಶ್ವರ್ಯ ಹಾಗೆ ಅವರ ಪತಿ ಹರೀಶ್ ಅವರು ಜೈಲು ಪಾಲಾಗಿದ್ದಾರೆ. ಆದರೆ ಅವರ ಬಂಧನದ ಬಳಿಕ ಈಗಾಗಲೇ ಸಾಕಷ್ಟು ಜನ ದೂರನ ಕೂಡ ಕೊಡ್ತಾ ಇರುವಂಥದ್ದು. ಅದರ ಬೆನ್ನಲ್ಲೇ ಐಶ್ವರ್ಯ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಮಳವಳ್ಳಿಯಿಂದ ಐಶ್ವರ್ಯ ಸಿಲಿಕಾನ್ ಸಿಟಿಗೆ ಕಾಲಿಟ್ಟಿದ್ದು ಹೇಗೆ ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಮೊದಲು ಟ್ರಾನ್ಸ್ಪೋರ್ಟ್ ಕಂಪನಿಯೊಂದರಲ್ಲಿ ಆಕೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಮಂಡ್ಯದ ಮಳವಳ್ಳಿಯಲ್ಲಿ ಆಕೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದಾದ ಬಳಿಕ ಅಲ್ಲಿನ ಜನ ಅಂದ್ರೆ ಸ್ಥಳೀಯರು ಏನಿರ್ತಾರೆ ಅವರ ಬಳಿಯಿಂದ ಚೀಟಿ ಹಣವನ್ನ ಕಟ್ಟಿಸ್ಕೊಳ್ತಾ ಇದ್ರು ಅಂತ ಹೇಳಿ. ಅದಾದ ಬಳಿಕ ಹಣವನ್ನ ಪಡೆದುಕೊಂಡು 10% ಮತ್ತೆ 20% ರಿಟರ್ನ್ಸ್ ಅನ್ನ ಕೂಡ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾವಾಗ ಈ ರೀತಿಯ ರಿಟರ್ನ್ಸ್ ಸಿಗ್ತಾ ಹೋಗುತ್ತಾ ಜನಕ್ಕೆ, ಮತ್ತೆ ಹಣವನ್ನ ಕೊಡೋದಕ್ಕೆ ಜಾಸ್ತಿ ಮಾಡ್ತಾರೆ. ಯಾವಾಗ ಜಾಸ್ತಿ ಹಣ ಬರುತ್ತೋ ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಉಂಡೆನಾಮ ಹಾಕಿ ಎಸ್ಕೇಪ್ ಆಗಿದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಒಂದು ಕಡೆ ಆಗಿನ ಅಂದ್ರೆ ಆ ಟೈಮಲ್ಲಿ ಇದ್ದಂತಹ ಅಧಿಕಾರಿಗಳು ಕೂಡ ಐಶ್ವರ್ಯಗೆ ಸಾಥನ್ನ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಅಲ್ಲಿ ಅಂದ್ರೆ ಮಳವಳ್ಳಿಯಲ್ಲೂ ಕೂಡ ಒಂದು ಮನೆಯನ್ನ ನಿರ್ಮಾಣ ಮಾಡ್ತಾರೆ. ಆ ಮನೆ ಇದ್ದಕ್ಕಿದ್ದಂಗೆ ಐಶ್ವರ್ಯ ಹೇಗ್ ಶ್ರೀಮಂತರಾದ್ರು ಅನ್ನೋದನ್ನ ಜನ ಯೋಚನೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಎಲ್ರಿಗೂ ಕೂಡ ಆ ಜಾಗದಲ್ಲಿ ನಿಧಿ ಸಿಕ್ಕಿತ್ತು ಅನ್ನೋ ಕಥೆಯನ್ನ ಕೂಡ ಕಟ್ಟಿದ್ರು ಐಶ್ವರ್ಯ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗೆ ಚೀಟಿ ಹಣ ಆಯ್ತು, ಅದಾದ ಬಳಿಕ ರಿಟರ್ನ್ಸ್ ಕೊಡ್ತೀನಿ ಅಂದ್ರೆ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಹಣವನ್ನ ಪಡ್ಕೊಳ್ಳೋದಾಯ್ತು. ಅದಾದ ಬಳಿಕ ಬೆಂಗಳೂರಿಗೆ ಕಾಲಿಡ್ತಾರೆ. ಅಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ, ಅಂದ್ರೆ ಹಣವನ್ನ ಪಡ್ಕೊಂಡು ಮೋಸವನ್ನ ಮಾಡಿದ್ದಾರೆ ಅನ್ನೋ ಆರೋಪ. ಯಾವಾಗ ಅಣ್ಣಮ್ಮ ಉತ್ಸವವನ್ನ ಮಾಡೋದಕ್ಕೆ ಶುರು ಮಾಡ್ತಾರೋ ಆ ಸಂದರ್ಭದಲ್ಲಿ ಅಂದ್ರೆ ಮಳವಳ್ಳಿಯಿಂದಲೇ ಸಾಕಷ್ಟು ಜನ ಮಹಿಳೆಯರನ್ನ ಕೂಡ ಬೆಂಗಳೂರಿಗೆ ಆ ಉತ್ಸವಕ್ಕೆ ಕರೆಸ್ತಿದ್ರು. ಅದಾದ ಬಳಿಕ ಅಂದ್ರೆ ಅವ್ರು ಹೋಗುವಂತಹ ಸಂದರ್ಭದಲ್ಲಿ ಅವ್ರಿಗೆ ರೇಷ್ಮೆ ಸೀರೆ ಹಾಗೆ ಹಣವನ್ನ ಕೂಡ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಒಂದು ಹಂತದಲ್ಲಿ ಪೊಲೀಸರು ಈ ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ವಿಚಾರಣೆ ಸಂದರ್ಭದಲ್ಲೂ ಇನ್ನೂ ಕೂಡ ಸಾಕಷ್ಟು ಮಾಹಿತಿಗಳು ಪೊಲೀಸರ ಮುಂದೆ ಬಯಲಾಗ್ತಾ ಇದೆ. ಅಂದ್ರೆ ಯಾರ್ಯಾರಿಗೆ ಯಾವ್ದು ರೀತಿಯಲ್ಲಿ ಮೋಸ ಮಾಡಿದ್ದಾರೆ ಅನ್ನೋದ್ರ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇರುವಂತದ್ದು. ಕೇವಲ ಈ ರೀತಿಯಾಗಿ ಮಾತ್ರ ಅಲ್ಲದೆ ಈ ಕೆಲವು ಪ್ರಾಪರ್ಟಿ ಸೆಟಲ್ಮೆಂಟ್ ಜೊತೆಗೆ ಲಿಟಿಗೇಷನ್ ಪ್ರಾಪರ್ಟಿ ಏನಿದೆ ಅದಕ್ಕೂ ಕೂಡ ಕೈ ಹಾಕಿ ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹಣವನ್ನ ಪಡೆದು ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಈಗಾಗಲೇ ಐಶ್ವರ್ಯ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಒಂದು ಹಂತದಲ್ಲಿ ಅಂದ್ರೆ ಯಾರ್ಯಾರು ಮೋಸ ಹೋಗಿದ್ದಾರೆ ಅವರು ಈಗ ಕಂಪ್ಲೇಂಟ್ ಅನ್ನ ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರೆ ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಆರೋಪಿತೆ ಐಶ್ವರ್ಯ ವಿರುದ್ಧ ಪ್ರಕರಣ ಕೂಡ ದಾಖಲಾಗ್ತಾ ಇರುವಂತದ್ದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.